ಲಾಸ್ಟ್ ವೀಕ್ ಒಂದು ಕಾನ್ಸೆಪ್ಟ್ ಅನ್ನು ಹಾಗೆ ಉಳಿಸ್ಕೊಂಡಿದ್ದೆ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳ್ತೀನಿ. ಓಕೆ. ಈ ಪ್ರೇತಾತ್ಮಗಳು ಅಂತ ಹೇಳ್ತಾರಲ್ಲ, ಈ ಆತ್ಮಗಳಿಗೆ, ಈ ಪ್ರೇತಾತ್ಮಗಳಿಗೆ ನಮ್ಮಲ್ಲಿ ಮುನಿ, ಬ್ರಹ್ಮ, ರಾಕ್ಷಸ, ಗುರು ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ. ಇದಕ್ಕೆ ನಿಮ್ಮಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ. 3 days later. ಹಾಯ್ ಸುಬ್ಬು. ಹಾಯ್ ಸರ್. ಹೇಗಿದೆಯಾ? ಸೂಪರ್ ಸರ್. ನೀವು? ತುಂಬಾ ಚೆನ್ನಾಗಿದ್ದೀನಿ. ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಕಾನ್ಸೆಪ್ಟ್ ಅನ್ನು ಹಾಗೆ ಉಳಿಸ್ಕೊಂಡಿದ್ದೆ ನಾನು. ಕಾನ್ಸೆಪ್ಟ್ ಅಂತಂದ್ರೆ, ಈಗ ನಮ್ಮಲ್ಲಿ ಯೂಶುವಲ್ ಆಗಿ ಡಿಮನ್ ಅಂತಾರೆ, ಡೆವಿಲ್ ಅಂತ ಹೇಳ್ತಾರೆ, ಗೋಸ್ಟ್ ಅಂತ ಹೇಳ್ತಾರೆ, ಪ್ರೇತ ಅಂತ ಹೇಳ್ತಾರೆ, ದೆವ್ವ ಅಂತ ಹೇಳ್ತಾರೆ. ಯೂಶುವಲ್ ಆಗಿ ದೆವ್ವ ಅಂದ್ರೇನು ಅಂದ್ರೆ, ದೆವ್ವ ಅಂದ್ರೆ ನಮ್ಮಲ್ಲಿ ಒಂದಷ್ಟು ಕಲ್ಪನೆಗಳಿದಾವೆ. ಆ ಕಲ್ಪನೆಗಳನ್ನ ಮೀರಿ ದೆವ್ವ ಅಥವಾ ಈ ಪಿಶಾಚಿಗಳು ಅಂತ ಹೇಳ್ತಾರೆ, ಅಥವಾ ಭೂತ ಅಂತ ಹೇಳ್ತಾರೆ. ಹೌದು. ಭೂತ ಅಥವಾ ದೆವ್ವ ಎರಡೂ ಕೂಡ ಒಂದೇನಾ ಅಥವಾ ಬೇರೆ ಬೇರೆ ಇರುತ್ತಾ? ಅಥವಾ ಆಫ್ಕೋರ್ಸ್ ಈಗ ಡಿಮನ್ ಅಂತಾನೆ ಹೇಳ್ತಾ ಹೋಗ್ತೀವಲ್ವಾ, ಇದ್ರ ಬಗ್ಗೆ ಏನ್ ಹೇಳ್ತೀಯ? ಅಂದ್ರೆ ಹಾಗಂದ್ರೆ ಏನು ಅಂತ. ಇದರ ಬಗ್ಗೆ ನಿಮಗೆ ವಿಷಯ ಬೇಕು ಅಂದ್ರೆ ಗರುಡ ಪುರಾಣದಲ್ಲಿ ನೋಡ್ಬೇಕು ಸರ್. ಓಕೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗೆ ಆಯುಸ್ಸು ಮುಗಿಯೋದಕ್ಕೂ ಮುಂಚೆಗೆ ದೇಹತ್ಯಾಗವನ್ನು ಮಾಡ್ತಾನೆ, ಅಂದ್ರೆ ನೇಣ ಹಾಕೊಂಡ್ ಸಾಯೋದಿರ್ಬೋದು, ಆಕ್ಸಿಡೆಂಟಲ್ ಸಾಯೋದಿರ್ಬೋದು, ಇವರೆಲ್ಲ ದೇವುಗಳಾಗಿ ಬದಲಾಗ್ತಾರೆ ಅಂತ. ಅಂದ್ರೆ ಇವ್ರಿಗೆ ಅಲ್ಲಿ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಸುಮ್ನೆ ದೇಹದಿಂದ ಹೊರಗಡೆಗೆ ಬಂದಿರ್ತಾರೆ. ಮತ್ತೆ ಆ ದೇಹಕ್ಕೆ ಹೋಗೋ ಆಪ್ಷನ್ ಇವ್ರಿಗೆ ಸಿಗೋದಿಲ್ಲ. ಆಗ ಇವ್ರು ದೆವ್ವ ಆಗಿ ಬದಲಾಗ್ತಾರೆ ಅಂತ. ದೆವ್ವ ಅಂದ್ರೆ ನಮ್ಮ ಆತ್ಮನೇ ಸರ್, ಬೇರೆ ಇನ್ನೇನಿಲ್ಲ. ನಮ್ಮ ಆತ್ಮವನ್ನ ದೆವ್ವ ಅಂತ ಕರಿತಾ ಹೋಗ್ತಾರೆ, ಅಥವಾ ಡಿಮನ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ. ಈಗ ದೆವ್ವ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಅಥವಾ ವಿಚಾರ ಅನ್ನೋದು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಐ ಥಿಂಕ್ ನಾನು ಇಲ್ಲಿವರೆಗೂ ಕೂಡ ನೋಡಿದ್ದಿಲ್ಲ. ಕೆಲವರು ನೋಡಿರೋರು ಮಾತಾಡ್ತಾರೆ, ಕೆಲವರು ನೋಡಿಲ್ದಿರೋರು ಕೂಡ ಮಾತಾಡ್ತಾ ಹೋಗ್ತಾರೆ. ದೆವ್ವ ಅನ್ನೋ ಒಂದು ಕಾನ್ಸೆಪ್ಟ್ ಹೇಗೆ ನಮ್ಮಲ್ಲಿ ಒಂದು ಜನರೇಟ್ ಆಯ್ತು, ಅಥವಾ ಹೇಗಾಗುತ್ತೆ? ದೆವ್ವ ಅನ್ನೋದು ಒಂದು ರೂಪ ಅನ್ನೋದನ್ನ ಯಾವ ರೀತಿ ತಗೊಳುತ್ತೆ? ದೆವ್ವ ಅನ್ನೋದು ಹೇಳದ್ನಲ್ಲ ಸರ್, ಮನುಷ್ಯನ ದೇಹದಿಂದ ಆತ್ಮ ಹೊರಗಡೆಗೆ ಹೋಗುತ್ತಲ್ಲ, ಅದು ನಮ್ಮ ಧಾರ್ಮಿಕದಲ್ಲಿ ಹೇಳೋದಾದ್ರೆ ನರಕಕ್ಕಾಗ್ಲಿ ಸ್ವರ್ಗಕ್ಕಾಗ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ಪುನರ್ಜನ್ಮಕ್ಕೆ ಬರ್ಬೇಕು. ಇವೇನಕ್ಕೂ ಸಿಗದೆ, ಕಾಲ ಹೇತುವಿಗೆ ಸಿಗದೆ ಆಟ ಆಡೋದನ್ನ ದೆವ್ವ ಅಂತ ಅಂತಾರೆ. ಅದಕ್ಕೆ ಮುಕ್ತಿ ಮಾರ್ಗ ಸಿಗೋದಿಲ್ಲ, ಮಾಡಿರೋ ಕರ್ಮವನ್ನು ಅನುಭವಿಸ್ಬೇಕಲ್ಲ, ಅದಕ್ಕೆ ಇದೇ ಭೂಮಿ ಮೇಲೆ ಇರುತ್ತೆ ಆತ್ಮ. ಓಕೆ. ಈಗ ನನಗೆ ಇತ್ತೀಚೆಗೆ ಏನೋ ಒಂದ್ ರೀತಿ ಬೇರೆ ಬೇರೆ ಆಲೋಚನೆಗಳು ಬಂತು. ಸಾಕಷ್ಟು ಇಂಗ್ಲಿಷ್ ಫಿಲ್ಮ್ಸ್ ನೋಡ್ತೀನಿ, ಈಗ ಹಿಂದಿ ಫಿಲ್ಮ್ಸ್ ನೋಡ್ತೀನಿ, ಕನ್ನಡ ಸಿನಿಮಾಗಳು ನೋಡ್ತೀವಿ. ಇಲ್ಲಿ ನಾವು ಎರಡು ಕಾನ್ಸೆಪ್ಟ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಒಂದು ವೆಸ್ಟರ್ನ್ ಅಂತ ಹೇಳ್ಬೋದು, ಇನ್ನೊಂದು ನಮ್ದು ನಮ್ಮ ಭಾರತೀಯ ಅಂತ ಹೇಳ್ಬೋದು. ಈ ನಮ್ಮ ಭಾರತೀಯ ಕಲ್ಚರ್ ಒಂದು ಸಂಸ್ಕೃತಿ ಅಂತ ಆಗಿರ್ಬೋದು, ಅಥವಾ ಬೇರೆ ವೆಸ್ಟರ್ನ್ ಕಲ್ಚರ್ ಅಂತ ಆಗಿರ್ಬೋದು. ಇಂಡಿಯನ್ ಕಲ್ಚರ್ ಮತ್ತು ವೆಸ್ಟರ್ನ್ ಕಲ್ಚರ್ ಅಂತ ನೋಡಿದಾಗ ಇಲ್ಲಿ ಅದೇ ಡಿಮನ್ ಅಥವಾ ದೆವ್ವದ ವಿಚಾರಗಳಂತ ನೋಡೋದಾದ್ರೆ, ಈಗ ವೆಸ್ಟರ್ನ್ ಕಲ್ಚರಲ್ಲಿ ದೆವ್ವಗಳು ಯಾವ ರೀತಿ ಇರ್ತಾವೆ ಅಂದ್ರೆ, ಸಿನಿಮಾದಲ್ಲಿ ತೋರಿಸೋ ರೀತಿ ಅವೆಲ್ಲವೂ ಕೂಡ ಒಂದು ಜೀನ್ಸ್ ಅನ್ನ ವೇರ್ ಮಾಡಿರ್ತವೆ, ಅಥವಾ ಟೀ ಶರ್ಟ್ ಅನ್ನ ಹಾಕೊಂಡಿರ್ತವೆ. ಇನ್ನೊಂದು ಐ ಥಿಂಕ್ ಅದ್ರದ್ದೇ ಆದ ಒಂದು ಆಕಾರವನ್ನು ಇರ್ತವೆ. ಈಗ ನಮ್ಮ ಇಂಡಿಯನ್ಸ್ ದೆವ್ವಗಳು ಹೇಗಿರ್ತಾವೆ ಅಂತಂದ್ರೆ, ಉದ್ದನೆಯ ಕೂದಲು, ಒಂದು ರಿವರ್ಸ್ ಸ್ವಿಂಗ್ ಅಲ್ಲಿ ನಡೀತಾ ಬರೋದು, ಅದನ್ನ ನೋಡ್ತಿದಂಗೆ ಭಯ ಪಡೋದು, ವೈಟ್ ಡ್ರೆಸ್ ಇರುತ್ತೆ ಯೂಶುವಲ್ ಆಗಿ. ಅದೇನಕ್ಕೆ ಎಲ್ಲ ದೆವ್ವಗಳಿಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಬರೀ ಬಿಳಿ ಸ್ಯಾರಿಯನ್ನ ಅಥವಾ ಬಿಳಿ ಬಟ್ಟೆಯನ್ನ ನೋಡ್ತಾ ಹೋಗ್ತೀವಲ್ಲ, ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ದೆವ್ವಗಳಿಗೆ ಅಥವಾ ಡಿಮನ್ಗೆ ಅಥವಾ ಗೋಸ್ಟ್ಗಳಿಗೆ ಏನಾದ್ರು ಆಕಾರ ಅನ್ನೋದು ಇದೆಯಾ ಅಥವಾ ಇಲ್ವಾ? ರಿಯಾಲಿಯಾಗಿ ಮಾತಾಡ್ಬೇಕು ಅಂದ್ರೆ ದೆವ್ವಗಳಿಗೆ ಆಕಾರ ಇಲ್ಲ ಸರ್. ಓಕೆ. ಯಾಕೆಂದ್ರೆ ಒಬ್ಬ ಮನುಷ್ಯನ ಮೇಲೆ ದೆವ್ವ ಬಂತು ಅಂತಾರೆ, ಅವನಿಗೆ ಅದಕ್ಕೆ ಒಂದು ಆಕಾರ ಇದ್ರೆ ಈ ಆಕಾರಕ್ಕೆ ಯಾಕೆ ಬರುತ್ತೆ? ಹೌದಲ್ವಾ? ಈ ಆಕಾರ ಅದಕ್ಕೆ ತಗೊಳೋದಕ್ಕೆ ಕಷ್ಟ ಆಗುತ್ತಲ್ಲ, ಆಕಾರ ಇಲ್ಲ. ಅದು ಮರದೊಳಕ್ ಬೇಕಿದ್ರು ಹೋಗ್ಬೋದು, ಒಂದು ಬೊಂಬೆ ಇಟ್ಟ ಬೊಂಬೆಗೆ ಆವಾಹನೆ ಮಾಡ್ಬೋದು, ಮನುಷ್ಯನ ಮೇಲೆ ಬರ್ಬೋದು, ಪ್ರಾಣಿ ಮೇಲೆ ಬರ್ಬೋದು. ಆ ರೀತಿ ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಬೇಕಾದ ಆಕಾರವನ್ನ ತಗೊಬಹುದು. ಓಕೆ. ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ, ದೆವ್ವ ಯೂಶುವಲ್ ಆಗಿ ಯಾರ ಕಣ್ಣಿಗೆ ಕಾಣಿಸುತ್ತೆ? ರಾಕ್ಷಸ ಗಣದವ್ರಿಗೆ ಸರ್. ರಾಕ್ಷಸ ಗಣ ಅಂದ್ರೆ ಬೇರೆ ಗಣಗಳಿಗೆ? ಬೇರೆ ಗಣದವ್ರಿಗೂ ಕಾಣುತ್ತೆ, ಆದ್ರೆ ತುಂಬಾ ಬೇಗ ಕಣ್ಣಿಗೆ ಕಾಣೋದು ರಾಕ್ಷಸ ಗಣದವ್ರಿಗೆ ಅಂತ. ಓಕೆ. ಈಗ ಗಣಗಳಲ್ಲಿ ಎಷ್ಟು ವಿಧಗಳು ಹಾಗಾದ್ರೆ? 3. ಯಾವ್ಯಾವು? ದೇವ, ಮನುಷ್ಯ, ರಾಕ್ಷಸ. ದೇವ, ಮನುಷ್ಯ, ರಾಕ್ಷಸ. ಏನು ವ್ಯತ್ಯಾಸಗಳೇನು ಅಂತ? ದೇವಗಣದವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಸರ್. ಓಕೆ. ಎಕ್ಸಾಂಪಲ್ ಏನು ಅಂದ್ರೆ, ಈಗ ಧಾರ್ಮಿಕವಾಗಿ ಅವನು ಶಾಸ್ತ್ರವನ್ನೆಲ್ಲ ತಿಳ್ಕೊಂತಾನೆ, ಅವನಿಗೆ ಮೈಂಡ್ ಅನ್ನೋದು ಅವನ ಹಿಡಿತದಲ್ಲಿ ಬೇಗ ಬರುತ್ತೆ. ರಾಕ್ಷಸ ಗಣದವನ್ಗೆ, ಮನುಷ್ಯ ಗಣದವನ್ಗೂ ಅಷ್ಟೇ. ಓಕೆ. ದೇವಗಣದವ್ರಿಗೂ ಮತ್ತೆ ಮನುಷ್ಯ ಗಣದವ್ರಿಗೂ. ರಾಕ್ಷಸ ಗಣದವನ್ಗೆ ಈ ಮೈಂಡ್ ಅನ್ನೋದು ಕಂಟ್ರೋಲ್ ಇರಲ್ಲ. ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ, ಆ ಕೆಲಸ ಬಿಟ್ಟು ಇನ್ನೂ ಒಂದ್ ಕೆಲಸನೂ ಇಟ್ಕೊಂತಾನೆ ಜೊತೆಲಿ. ಆತರ ಮೆಂಟಲಿ ಇವನು ಫಿಕ್ಸ್ ಆಗೋದಿಲ್ಲ, ಇದೇ ಮಾಡ್ತೀನಿ. ರಾಕ್ಷಸ ಗಣದವನು. ಹೌದು, ಇಡೀ ಪ್ರಪಂಚನೇ ನಂದು ಅಂತ. ನಾವು ದೇವಗಣದವನ್ ಆತರ ಅಲ್ಲ. ಈಗ ನನ್ ಫ್ಯಾಮಿಲಿ ಮಾತ್ರ ಸಾಕಪ್ಪ, ಅದ್ರ ಮೇಲೆ ಯಾಕೆ ಸುಮ್ನೆ ಟೆನ್ಷನ್. ಇವನ್ ಆತರ ಅಲ್ಲ. ಇವ ಇನ್ನೂ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ,
ಈ ದೇವಗಣ ಮತ್ತು ಮನುಷ್ಯಗಣದವರು ಮನೇಲಿ ಕಟ್ಟಾಕಿರೋ ಹಸು ತರ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಓನರ್ ಕರ್ಕೊಂಡೋದ್ರೆ ಹೋಗ್ತಾರೆ, ಹೊರಗಡೆ ಮೇಯ್ತಾರೆ, ಬರ್ತಾರೆ, ಮಲ್ಕ್ತಾರೆ. ಈ ರಾಕ್ಷಸ ಗಣದವನು ದೇವ್ರಿಗೆ ಅಂತ ಹಸು ಬಿಡ್ತಾರಲ್ಲ ಆತರ, ಇವ್ ಎಲ್ಲಾ ಇವಂದೇ ಅಂತಾನೆ. ಅರೆ ಯಾವ್ದು ಇವಂದಲ್ಲ, ಸುಮ್ನೆ ಎಲ್ಲಾ ನಂದೆ, ಎಲ್ಲಾ ನಾನ್ ಮಾಡ್ತೀನಿ, ಕಾನ್ಫಿಡೆನ್ಸ್ ಇರುತ್ತೆ ಅವನಿಗೆ. ಹೋಗಿ ಮದ್ಗಿರಿ ಬೆಟ್ಟ ಕಿತ್ಕೊಂಬ ಅಂದ್ರೆ ಅಷ್ಟೇ ತಾನೆ, 2 ಸೆಕೆಂಡ್ ಕಿತ್ಕೊಂಡ್ ಬರ್ತೀನಿ ಬಿಡ, ಕಿತ್ಕೊಂಡ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಅದು ರಾಕ್ಷಸ ಮಾತ್ರ ಇದೆ. ಹೌದು. ಓಕೆ. ಇನ್ನೊಂದು ಈ ತಂತ್ರ ವಿದ್ಯೆಗಳು ಅಂತ ಕರೀತಾರಲ್ಲ. ಹೌದು. ತಂತ್ರ ವಿದ್ಯೆಗಳಲ್ಲಿ ಏನಾದ್ರು ದೆವ್ವವನ್ನ ಬಳಕೆ ಮಾಡ್ತಾರಾ, ಅಥವಾ ಅದ್ರದ್ದು ಪಾತ್ರಗಳು ಏನಾದ್ರು ಇರುತ್ತಾ ಅಂತ? ಖಂಡಿತವಾಗ್ಲೂ ಇದೆ. ಈಗ ಹಿಂದಿನ ಕಾಲದಲ್ಲಿ ಬುಡ್ಬುಡ್ಕೆ ಅಂತ ಬರೋರು ಗೊತ್ತಾ, ಅವರೆಲ್ಲ ಅದನ್ನೇ ಮಾಡ್ತಾ ಇದ್ದಿದ್ದು. ಬಾಣಂತಿ ಹಸ್ತ ಹಿಡ್ಕೊಂಡ್ ಬರೋರಂತೆ ಅವ್ರು. ಅವ್ರ ಚೀಲದಲ್ಲಿ ಇರೋದಂತೆ ಬಾಣಂತಿ ಹಸ್ತ. ಹಾಲಕ್ಕಿ ಅಂದ್ರೆ ಅದೇ ಗೂಬೆ ಮಾತಾಡುತ್ತಂತೆ ಅವ್ರ ಹತ್ರ. ಹಾಲಕ್ಕಿ ನುಡಿತೈತಿ ಹಾಲಕ್ಕಿ ಅಂತ ಅವ್ರು ಬರೋರು. ಅವ್ರು ಹೇಳೋ ಸ್ಟೈಲಲ್ಲಿ ಯಾರಿಗೂ ಬೇಗ ಅರ್ಥ ಆಗ್ತಿರ್ಲಿಲ್ಲ. ನಾನು ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು ಒಬ್ರು, ಅವ್ರನ್ನ ನೋಡಿದ್ದೆ. ಅವ್ರು ಹೇಳ್ತಾರೆ, ಈ ಬಾಣಂತಿ ಹಸ್ತ ತರಬೇಕು, ಅದಕ್ಕೆ ಅವ್ರದ ಕ್ರಮದಲ್ಲಿ ಪೂಜೆ ಇದೆಯಂತೆ ಸ್ಮಶಾನದಲ್ಲಿ. ಪೂಜೆಯನ್ನು ಮಾಡಿ ಅರ್ಕೆ ಅಂತ ಹಾಕ್ತಾರೆ. ಆ ಅರ್ಕೆ ಹಾಕಿದ್ರೆ ಹಾಲಕ್ಕಿ ಹೇಳುತ್ತಂತೆ, ಗೂಬೆ ಕೂಗುತ್ತಂತೆ. ಆ ಭಾಷೆಯನ್ನೇ ಇವ್ರು ಅರ್ಥ ಮಾಡ್ಕೊಂಡು ಏನ್ ಹೇಳಿದೆ, ಯಾವ ಮೂಲೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಕೂಡ ಹೇಳತ್ತಂತ ಊರಲ್ಲಿ. ಅದನ್ನ ಕೇಳಿಸ್ಕೊಂಡ್ ಬಂದವರು ಅದೇ ರೀತಿ ಊರಲ್ಲಿ ಹೇಳಿ ಹೋಗೋರು. ಅದೇ ಕೆಲಸ ನಡೆಯೋದಂತೆ ಊರಲ್ಲಿ ಮೊದ್ಲು. ನಮ್ಗೊಬ್ರು ಮಾಸ್ಟರ್ ಇದ್ರು, ಅವರು ನನ್ 7th ಓದೋವಾಗ ಹೇಳಿದ್ರು ಒಂದ್ ಮಾತು. ಅವ್ರ ಕಾಲದಲ್ಲಿ ಅವ್ರ ಇನ್ನ ಚಿಕ್ಕ ಹುಡುಗ ಅಂತೆ, ಹಾಗೆ ಹೇಳಿದ್ರಂತೆ, ಈ ತರ ಹಾಲಕ್ಕಿ ನುಡಿಯೋರು ಅರ್ಕೆ ಹಾಕೋರು ಅಂತ. ಅವ್ರು ಹೋಗ್ತಾ, ಈಗ ನಾವು ಬೆಳ್ಳಿ ಬಂಗಾರದ್ದು ದುಡ್ಡು ಅಂತ ಇದ್ದೀವಿ, ಹಣ ದನ ಅಂತೀವಿ, ಮುಂದೆ ನಾವ್ ಏನ್ ಇವಾಗ ಬಿಸಾಕ್ತಾ ಇದೀವಿ ಆಳೆನ ದುಡ್ಡು ಅಂತ ಎತ್ತಿಕ್ಕೋ ಕಾಲ ಬರ್ತೈತೆ, ಯಾ ಕಾಲ ಬರ್ತೈತಿ ಅಂತ ಹೇಳಿದ್ರಂತೆ. ನಮ್ಮ ಮಾಸ್ಟರ್ ಹೇಳ್ಬಿಟ್ಟು, ನಿಜ ಅಲ್ವಾ, ನಾವ್ ಅವಾಗೆಲ್ಲ ನಾವು ಉಪಯೋಗಿಸಿದ್ದು ಬೆಳ್ಳಿ ಬಂಗಾರ ತಾಮ್ರ, ಅದಾದ್ಮೇಲೆ ಬಂದಿದ್ದು ಕಬ್ಬಣ, ಈಗ ಬರ್ತಾ ಇರೋದೆಲ್ಲ ಪೇಪರ್ ನೋಟು. ಹೌದು, ಏನಕ್ಕೂ ಯೂಸ್ ಇಲ್ಲ, ಆದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಆತರ ಮುಂಚೆಗೆ ಅವ್ರಿಗೆ ಮುಂದೆ ನಡೆಯೋದು ಹಿಂದೆ ನಡೆದಿರೋದು ಈಗ ಏನ್ ನಡೆಯುತ್ತೆ ಅಷ್ಟು ಗೊತ್ತಾಗುತ್ತೆ. ಈಗ ಗೋಸ್ಟ್ ಅಂತ ಹೇಳ್ತಾರಲ್ಲ, ಮತ್ತೆ ಅದೇ ದೆವ್ವ ಅಂತ ಹೇಳ್ತಾರಲ್ಲ, ನನಗೆ ಅದರ ಹರಿವಾಗಬೇಕು ಅಂತಂದ್ರೆ, ಅಥವಾ ನನ್ನಲ್ಲಿ ಅದಿದೆ ಅಂತಂದ್ರೆ ನಮ್ಗೆ ಯಾವ ರೀತಿ ಸೆನ್ಸ್ ಆಗುತ್ತೆ, ಅಥವಾ ಏನಾದ್ರು ಮುನ್ಸೂಚನೆಗಳಂತ ಏನಾದ್ರು ಇರುತ್ತಾ? ಕೆಲವ್ರಿಗೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಇದೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಕೆಲವ್ರಿಗೆ ಮಾತ್ರ ಸ್ಮೆಲ್ ಗೊತ್ತಾಗುತ್ತೆ. ನಾರ್ಮಲ್ ಆಗಿರೋ ಸ್ಮೆಲ್ಗೂ ಆ ಸಡನ್ ಆಗಿ ಸ್ಮೆಲ್ ಬರುತ್ತೆ. ಕೆಲವ್ರಿಗೆ ಆ ಏನೋ ಓಡಾಡ್ತಾ ಇದೆ ಏನೋ ಫೀಲ್ ಆಗುತ್ತೆ, ಬಾಡಿ ಆಟೋಮೆಟಿಕ್ ಆಗಿ ಹೇಳುತ್ತೆ ಇಲ್ಲೇನೋ ಬೇರೆ ಇದೆ ಸಮಥಿಂಗ್. ಆ ತರ ಕೆಲವ್ರಿಗೆ ಕೆಲವಾರು ರೀತಿಯಲ್ಲಿ ಅರ್ಥ ಆಗುತ್ತೆ. ಅಂದ್ರೆ ಯೂಶುವಲ್ ಆಗಿ ನೀನ್ ಹೇಳೋ ಪ್ರಕಾರ ಆಯುಷ್ ಅನ್ನೋದು ಐ ಥಿಂಕ್ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳುತ್ತೆ. ಇಷ್ಟ ಇಲ್ದೇನೆ ಕೆಲವರು ದೇಹವನ್ನ ಚಿತ್ಸಿರ್ತಾರೆ, ಮತ್ತೆ ಅವರು ಆಗಿ ಬದಲಾಗ್ತಾರೆ ಅಂತ ಹೇಳ್ತಾರೆ. ಹೌದು, ಇವಾಗ್ಲೂ ಇದಾವ ಏನಾದ್ರು? ಈಗ ನಮ್ಮಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ. ಈಗ ನಾವು ದೇವರನ್ನ ನಂಬೋದಾದ್ರೆ ಅಫ್ಕೋರ್ಸ್ ಎಲ್ಲ ಒಂದ್ ಕಡೆ ಡಿಮನ್ ಕೂಡ ಇರ್ಬೋದಲ್ವಾ, ದೆವ್ವಗಳು ಕೂಡ ಇರ್ಬೋದಲ್ವಾ? ಈಗ ನಾವು ದೇವ್ರನ್ನ ಹೇಗ್ ನಂಬ್ತೀವೋ ಹಾಗೆ ಸರ್ ದೆವ್ವನೂ ಇದೆ. ಏನು ದೇವ್ರನ್ನು ತೋರ್ಸೋದಿಕ್ಕಾಗಲ್ಲ, ದೆವ್ವನು ತೋರ್ಸೋದಿಕ್ಕಾಗಲ್ಲ ಎಲ್ಲರಿಗೂ. ಸೂಪರ್. ಅಂದ್ರೆ ಇಲ್ಲಿವರೆಗೂ ಕೂಡ ನಮ್ಗೆ ದೇವರು ನಮಗೆ ಸಿಕ್ಕಿದ್ದೇ ಇಲ್ಲ. ಹೌದು, ಪ್ರಾಬಬ್ಲಿ ದೆವ್ವ ಕೂಡ ನಮ್ಗೆ ಸಿಕ್ಕಿದ್ದಿಲ್ಲ. ಐ ಥಿಂಕ್ ಏನಿದು ಯಾಕೆ ಈ ತರ ದ್ವಂದ್ವ ಅಂತ? ದೆವ್ವ ಕೂಡ ನನಗೆ ಸಿಕ್ಕಿದ್ದಿಲ್ಲ, ದೇವರು ಕೂಡ ಸಿಕ್ಕಿದ್ದಿಲ್ಲ. ನಾನು ಇನ್ನ ಸ್ಟಿಲ್ ಇವಾಗ್ಲೂ ಕೂಡ ಹುಡುಕ್ತಿದ್ದೀನಿ, ಇಬ್ರನ್ನು ಕೂಡ ಹುಡುಕ್ತಾನೆ ಇದ್ದೀನಿ ನಾನು. ಅಂದ್ರೆ ಏನಿಲ್ಲ ಸರ್, ನಮ್ದು ಮಾಂಸ ನೇತ್ರಗಳು ಅಂತ. ಈ ಮಾಂಸ ನೇತ್ರಗಳು, ಕಣ್ಣುಗಳು ಮಾಂಸದಿಂದ ರೆಡಿ ಆಗಿರೋದು. ಇದ್ರಲ್ಲಿ ಕಾಣಲ್ಲ, ಜ್ಞಾನ ನೇತ್ರದಿಂದ ನೋಡ್ಬೇಕಂತೆ. ಆ ಜ್ಞಾನ ನಮಗ್ ಬರ್ಬೇಕು ನೋಡ್ಲಿಕ್ಕೆ. ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದೀವಿ, ಪ್ರಕೃತಿನೇ ದೇವರು. ಹೌದು, ಆ ಪ್ರಕೃತಿನೇ ದೇವರು. ಅದನ್ನ ನಾವು ಅನುಭವಕ್ಕೆ ತಗೊಂಡು ಆ ಪ್ರಕೃತಿಯಲ್ಲಿ ದೇವ್ರನ್ನ ಕಾಣಬೇಕು ಅಂದ್ರೆ ಈ ಮಾಂಸ ನೇತ್ರ ಯೂಸ್ ಆಗಲ್ಲ, ಜ್ಞಾನ ನೇತ್ರ ಬೇಕು. ಓಕೆ, ಈ ದೆವ್ವ ಅಂತಾರಲ್ಲ, ಈ ಕಾನ್ಸೆಪ್ಟ್ ಅನ್ನೋದು ಆಕ್ಚುಲ್ ಆಗಿ ಗುಡ್ಡ ಬೇಡ? ಅದು ಉಪಯೋಗಿಸೋದ್ ಮೇಲೆ ಇರುತ್ತೆ ಸರ್. ಈ ವ್ಯಕ್ತಿಗಳ ಮೇಲೆ ಆಹ್ವಾನ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ ವ್ಯಕ್ತಿಗಳ ಮೇಲೆ ಪ್ರಭಾವನ ಬೀರೋದು ಅಂತ ಹೇಳ್ತಾರಲ್ಲ, ಅದರಲ್ಲಿ ಓಕೆ, ಈಗ ಯಾರೋ ಒಬ್ಬ ABC ಅಥವಾ D ಯಾರೋ ಅವ್ರ ಮೂವರಲ್ಲಿ ಬಂದಿದೆ, ಅವ್ರಿಗೆ ದೆವ್ವ ಅನ್ನೋ ಒಂದು ಗೋಚರ ಆಗುತ್ತೆ, ಅಥವಾ ದೆವ್ವ ಅವರಲ್ಲಿ ಇರುತ್ತೆ ಅನ್ನೋದಾದ್ರೆ ಏನದು ಅವನಿಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅಂತ? ಸರ್, ಇದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನ ಮೇಲೆ ದೆವ್ವ ಬರೋದು ರೀಸನ್ ಇರುತ್ತೆ ಸರ್. ಈಗ ಕೆಲವ್ರನ್ನ ಕೊಲೆ ಮಾಡಿರ್ತಾರೆ, ಆ ರೀತಿಯಲ್ಲಿ ಬರ್ತಾರೆ. ಕೆಲವೊಂದ್ರೆ ಭಯ ಪಟ್ಟು ಅವ್ರು ಬರ್ದೇನೂ ಇರ್ಬೋದು ಅಲ್ಲಿ. ಕೆಲವ್ರು ಕೇಳ್ಬೋದು, ಇವಾಗ ನಾವು ಬೇಕಾದಷ್ಟು ನಾಳ್ ಮಾಡಿದೀವಪ್ಪ, ನಮ್ಮ ಹಿಂದೆ ಯಾಕೆ ಬಂದಿಲ್ಲ, ಆತರ ಅಲ್ಲ. ಅದೇ ಇದು ಕೆಲವ್ರ ಮೇಲೆ ಕಕ್ಷೆ ಅಂತ ಇಟ್ಕೊಂತಾರೆ, ನೋಡಿಲೇಬೇಕು ಅಂತ. ಅವಾಗ ಬರುತ್ತೆ ಅವು. ಪ್ಲಸ್ ಇವನಿಗೆ ಗೊತ್ತಿಲ್ದೇನೆ ಕೆಲವಾರು ಹಿನ್ನೆಲೆ ನಡೀತಾ ಇರುತ್ತೆ. ಎಲ್ಲಾರ್ಗು ಅದು ಐಡಿಯಾ ಬರಲ್ಲ, ಬೇಗ ಗೊತ್ತಾಗೋದಿಲ್ಲ.
ಈಗ ಕೆಲವರ ಮನೆಗಳಲ್ಲಿ ನೇಣು ಹಾಕೊಂಡು ಸತ್ತಿರ್ತಾರೆ. ಓಕೆ. ಹಾ. ಅದಕ್ಕೇನು ಶಾಂತಿ ಗಿಂತಿ ಮಾಡಿರೋದಿಲ್ಲ. ಹಾ. ಆ ಮನೆಯಲ್ಲಿ ಇನ್ನು ಬೇರೆ ಯಾರೋ ಬರ್ತಾರೆ ಬಾಡಿಗೆಗೆ. ಓಕೆ. ಅವ್ರಿಗೆ ಆ ಅನುಭವ ಆಗ್ತಿರುತ್ತೆ. ಅವ್ರು ನೇಣು ಹಾಕೊಂಡ್ರ ಆತರ ಫೀಲ್ ಆಗೋದು, ಅಲ್ಲೇನೋ ಒಂಥರ ಕಾಣೋದು, ಆಕಾರ ಕಂಡಂಗ ಆಗೋದು, ಸಡನ್ ಆಗಿ ಮನೆಯಲ್ಲಿ ನಾರ್ಮಲ್ ಆಗಿರೋರೆಲ್ಲ ಜಗಳ ಆಡ್ಕೊಳೋದು, ಮತ್ತೆ ನಾನ್ ಸಾಯ್ಬೇಕು ಅನ್ನೋದು, ಆ ಮಾತುಗಳೆಲ್ಲ ಬರ್ತಾ ಇರುತ್ತೆ. ರೀಸನ್ ಏನು ಅಂದ್ರೆ ಅದೇ ಅವನಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಓಡಾಡ್ತಾ ಎನರ್ಜಿ ಇರುತ್ತೆ ಅವನಲ್ಲಿ. ಹೌದು. ಓಕೆ. ಈಗ ಈ ಒಂದು ಥಿಂಗ್ಸ್ ಅಂತ ಹೇಳ್ಬೋದು, ಅಥವಾ ಇದನ್ನ ಕಂಪ್ಲೀಟ್ಲಿ ನಾವ್ ಹೆಂಗಂತೀವಿ ಅಂದ್ರೆ ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತ ಹೇಳ್ತೀವಿ. ನಾವ್ ಅದನ್ನ ನೋಡೋದಕ್ಕಾಗಲ್ಲ, ಅಗೋಚರ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಮನುಷ್ಯ ಎಲ್ಲಿ ಹಾಳಾಗಿದ್ದಾನೆ ಅಂತಂದ್ರೆ ಅಗೋಚರ ಶಕ್ತಿಗಳ ಹಿಂದೆ ಬಿದ್ದು ಅಂತ ಹೇಳ್ಬೋದು. ಅಫ್ಕೋರ್ಸ್, ಯಾಕಂದ್ರೆ ಹುಡುಕ್ತಾನೆ ಇದಾರೆ, ಅಥವಾ ಹುಡುಕಿರೋರು ಅಥವಾ ಸಿಕ್ಕಿರೋರು ನಮ್ಗೆ ಇಲ್ಲಿವರೆಗೂ ಕೂಡ ಹೇಳಿದ್ದಿಲ್ಲ ನಮ್ಗೆ ಅದಿದೆ, ಅದು ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಹೇಳಿಲ್ಲ. ಈ ಅಗೋಚರ ಶಕ್ತಿಗಳು ನಮ್ಮಲ್ಲಿ ಬಂದಾಗ ನಾವುಗಳು ಅವುಗಳಿಂದ ಪಾರಾಗೋದು ಹೇಗೆ ಅಂತ ಅಂದ್ರೆ, ಈಗ ಇನ್ನ ಒಂದು ಸರ್ ನೀವ್ ಹೇಳಿದ್ರಿ ಯಾರಿಗೂ ಸಿಕ್ಕಿಲ್ಲ ಅಂತ, ಅದು ನಾವ್ ಅನ್ಕೊಂಡಿರೋ ಭ್ರಮೆ. ಅದು ಪ್ರಾಬಬಲ್ ಇರ್ಬೋದೇನೋ, ನನಗೆ ಇದೆ. ಯಾಕೆ ಅಂದ್ರೆ ಮೊದ್ಲೆಲ್ಲ ಚೌಡಿ ಬಿಡೋದು ಅಂತ ಮಾಡೋರು, ಚೌಡಿ ಪ್ರಯೋಗ ಅಂತ. ಅವರೆಲ್ಲ ಹಾಗೇನೆ ಈ ಬಾಣಂತಿಗಳು ಸತ್ತಿರ್ತಾರಲ್ಲ, ಅವರ ಕೆಲವಾರು ಅಂಗಗಳು ಅಂದ್ರೆ ಕೈ, ತಲೆ ಅವನ್ನೆಲ್ಲ ಕಟ್ ಮಾಡ್ಬಿಟ್ಟು ಅದಕ್ಕೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ತಗೊಂಡೋಗಿ ಅವ್ರು ಅದಕ್ಕೆ ಬೇರೆ ಕ್ರಮನೇ ಇದೆ, ಆ ಕ್ರಮದಲ್ಲಿ ಎತ್ತಿಟ್ಕೊಂತಾರೆ. ಇವ್ರು ಹೇಳಿದ್ ಮಾತು ಅದ್ ಕೇಳುತ್ತೆ. ಅಲ್ಲ, ಆತ್ಮ ಇದೆ ಅಂತಾನೆ ಅಲ್ವಾ, ಇವ್ನ್ ಹೇಳ್ದಂಗ ಅದ್ ಕೇಳ್ತಾ ಇದೆ. ಅದಕ್ಕೆ ಅವ್ನ್ ಬಲಿ ಕೊಟ್ಟು ಸಾಕೊಂಡಿರ್ತಾನೆ. ಅವನೋಗಿ ಇಂಥವ್ನ ಹಾಳು ಮಾಡು ಅಂದ್ರೆ ಹಾಳು ಮಾಡುತ್ತೆ, ಇವ್ನ ಉದ್ಧಾರ ಮಾಡು ಅಂದ್ರೆ ಉದ್ಧಾರ ಮಾಡುತ್ತೆ. ಯೂಸ್ ಮಾಡೋನ್ ಮೇಲೆ ಅದಿದೆ. ಒಳ್ಳೇದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಓಕೆ. ಸೊ ಇನ್ನೊಂದು ನಾನು ಕೇಳಲೇಬೇಕು. ಈಗ ಮನುಷ್ಯರಿಗೆ ಮನುಷ್ಯ ಲೋಕ, ಮನುಷ್ಯ ಸತ್ತ ಮೇಲೆ ಅವನಿಗೆ ಒಂದು ಸ್ವರ್ಗ ಇದೆ, ನರಕ ಇದೆ ಅಂತ ಹೇಳ್ತಾರೆ. ಹೌದು. ಓಕೆ. ಆಯುಷ್ ಆಕ್ಚುಲ್ ಆಗಿ ಕಡಿಮೆ ಇರುತ್ತೆ, ಅಥವಾ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ದೇಹವನ್ನ ಒಂದು ಆತ್ಮ ತ್ಯಜಿಸಿರುತ್ತೆ, ಮತ್ತದೇ ದೇವ ಆಗುತ್ತೆ ಅಥವಾ ಗೋಸ್ಟ್ ಆಗುತ್ತೆ ಅಂತ ಹೇಳ್ತೀವಲ್ವಾ. ಅದಕ್ಕೆ ಬೇರೆ ಏನಾದ್ರು ಲೋಕ ಅನ್ನೋದು ಇದೆಯಾ ಅಂತ? ಭೂಲೋಕದಲ್ಲೇ ಸರ್ ಅವ್ರಿಗೆಲ್ಲ, ಅದು ಇಲ್ಲೇ ಅಡ್ಡಾಡ್ತಿರುತ್ತೆ. ಪ್ರೊಬಬ್ಲಿ ಹಂಗಾದ್ರೆ ನಮ್ಮ ಸುತ್ತಮುತ್ತ ಪಕ್ಕ ಅಥವಾ ನನ್ನ ಪಕ್ಕ ಯಾರಾದ್ರೂ ಇರ್ಬೋದೇನೆ. ಇರ್ಬೋದು. ಅಂದ್ರೆ ನೋಡೋ ಶಕ್ತಿ ನಮ್ ಕಣ್ಗಳಿಲ್ಲ ಅನ್ಸುತ್ತೆ. ಈಗ ಯಾವಾಗ ಬರೋದು ನಮ್ಗೆಲ್ಲ ಶಕ್ತಿ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಮೊದ್ಲು ಕಾಲದಲ್ಲಿ ಸಂಜೆ ಹೊತ್ತು ಸರ್, ಈಗೆಲ್ಲ ಬೀದಿ ದೀಪಗಳು ಬಂದಿವೆ. ಹೌದು. ಮೊದ್ಲು ದೀಪ ಯಾರ ಮನೇಲೂ ಇರ್ಲಿಲ್ಲ, ಅಂದ್ರೆ ಈ ಬಲ್ಬ್ ಗಿಲ್ಪ್ ಏನು ಇರ್ಲಿಲ್ಲ. ಹೌದು. ಆ ಟೈಮಲ್ಲಿ ಒಂದು ಅಟ್ಲೀಸ್ಟ್ ಬೆಂಕಿ ಪಟ್ನ ಕೂಡ ಇಟ್ಕೊಂಡೆ ಓಡಾಡೋರು. ನಿಮ್ಗೆ ಐಡಿಯಾ ಇದೆ, ನಿಮ್ಗಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅವ್ರ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ರಾತ್ರಿ ಎಲ್ಲ ಹೊಲದಲ್ಲೇ ಇರ್ತಿದ್ವಿ ಅಂತಾರೆ. ಹೆಂಗ್ ನೋಡ್ತಿದ್ರಿ ಅಂದ್ರೆ, ಮಾಮೂಲಿ ಕಾಣದ ಅಪ್ಪಿ, ಸ್ವಲ್ಪ ಮೊಬ್ಬಿರೋದಷ್ಟೇ ಅಂದ್ರೆ. ಈಗ ನಾವ್ ಅದೇ ಸಂಜೆ ಒಂದು 7 ಗಂಟೆ ಮೇಲೆ ಕತ್ಲಾದ್ಮೇಲೆ ಹೊರಗಡೆ ಹೋದ್ರೆ ಏನು ಕಾಣಲ್ಲ ನಮ್ಗೆ, ಟಾರ್ಚ್ ಇರ್ಬೇಕು ನಮ್ಗೆ. ಯಾಕೆಂದ್ರೆ ಆ ಕಣ್ಣು ಅನ್ನೋದು ಆತರ ಹಾಳು ಮಾಡ್ಕೊಂತ ಇದೀವಿ ನಾವೇನೆ. ನಾವ್ ಯಾವಾಗ ವಿದ್ಯುತ್ ಶಕ್ತಿಗೆ ಅನುಗುಣವಾಗಿ ಕಣ್ಣನ್ನ ಬಿಡ್ತಾ ಇದೀವಿ, ಅದೇ ಲೆವೆಲ್ ಅಲ್ಲಿ ಇಳಿತಾ ಇದೀವಿ ನಾವು ಕೂಡ. ಖಂಡಿತ ಖಂಡಿತ. ಪ್ಲಸ್ ನಮಗ್ ಜ್ಞಾನ ಇಲ್ಲ. ನಾವೇನಾದ್ರೂ ಹೇಳಿ, ಸೈನ್ಸ್ ಏನಾದ್ರು ಹೇಳಿದ್ರೆ ಅದೇ ಕನ್ಫರ್ಮ್. ಸೈನ್ಸಿಸ್ಟ್ ಹೇಳಿದ್ರೆ, ಸೈನ್ಸ್ ಹೇಳಿದ್ರೇನು ಅಲ್ಲ, ಸೈನ್ಸಿಸ್ಟ್ ಹೇಳಿದ್ರೆ ಕನ್ಫರ್ಮ್. ಅವ್ನು ಹೇಳಿದಾನೆ, ಅವ್ನು ತಿಳಿದಿರೋನು ಹೇಳ್ದ. ನೀವ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಫಸ್ಟ್. ಯಾರೋ ಹೇಳಿದನ್ ನಂಬೋದಲ್ಲ, ನಾವ್ ಅದನ್ನ ಅನುಭವಕ್ಕೆ ತಗೊಬೇಕು ಫಸ್ಟ್. ಖಂಡಿತ. ಸೊ ಇನ್ನೊಂದು, ಈ ನೆಗೆಟಿವ್ ಸೆನ್ಸ್ ಅನ್ನೋದು ನಮ್ಮ ಹತ್ರ ಬರಬಾರ್ದು ಅಥವಾ ನಮ್ಮನ್ನ ಅಟ್ಯಾಕ್ ಮಾಡಬಾರ್ದು ಅಂದ್ರೆ ಏನ್ ಹೇಳ್ತೀರಾ? ಯಾವ ಒಂದು ತಂತ್ರಗಳನ್ನ ಅಥವಾ ಯಾವ ವಿದ್ಯೆಗಳನ್ನ ನಾವು ಬಳಕೆ ಮಾಡಿದ್ರೆ ನಮ್ಮಲ್ಲಿ ನೆಗೆಟಿವ್ ಸೆನ್ಸ್ ಅನ್ನೋದು ಬರೋದಿಲ್ಲ? ವಿಶೇಷವಾಗಿ ಪ್ರೇತ, ದೆವ್ವ ಅಥವಾ ಡೀಮನ್ ಅದೇನು ಬರಬಾರ್ದು ಅಂದ್ರೆ ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸ ಕೂಡ ನಮ್ಗಿಲ್ಲ ಅಂದ್ರೆ ಹನುಮನ ಹೆಸರು ಹೇಳ್ಕೊಂಡ್ರೆ ಸಾಕು. ಅಷ್ಟೊಂದು ಮಾಡಿದ್ರು ಆರಾಮಾಗಿರ್ತೀವಿ ಸರ್. ಜೈ ಆಂಜನೇಯ. ಅಷ್ಟೇ. ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ನೋಡೋಣ ಮುಂದಿನ ವಿಡಿಯೋದಲ್ಲಿ. ನೀವೇನು ಹನುಮಾನ್ ಚಾಲೀಸ ಅಂತ ಹೇಳಿದ್ರಲ್ಲ, ಅದರ ಮಹತ್ವವನ್ನೇ ನಾವು ಮಾತಾಡ್ತಾ ಹೋಗೋಣ. ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.